ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಲಾಸ್ಟ್ ಇಯರ್ ನಾವು ಬೆಟ್ಟಕ್ಕೆ ಹೋಗಿದ್ವಿ, ಈ ಇಯರ್ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಈ ಬ್ಯಾಂಗ್ಳೂರಿಂದ ಹೊರ್ಗೋಗೋಕ್ಕೆ ಒಂದು ಕಷ್ಟ, ಆದರೆ ಒಳಗಡೆ ಬರೋದಕ್ಕೆ ಇನ್ನೊಂದು ದೊಡ್ಡ ಕಷ್ಟ ಅನಿಸುತ್ತೆ. ಸೊ ಅದರಿಂದ ಹೋಗೋಕ್ಕಾಗಲಿಲ್ಲ. ಊರಲ್ಲೆಲ್ಲ ಹಬ್ಬ ಇತ್ತು, ನಾವು ಮುಗಿಸ್ಕೊಂಡು ಹಿಂದಿನ ದಿನ ಅಷ್ಟೇ ಬಂದಿದ್ದು. ಸೊ ಅದಕ್ಕೆ ನೈಟ್ ಸ್ವಲ್ಪ ನೀಟಾಗಿ ಪೂಜೆ ಮಾಡಿ ಅಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಟೆಂಪಲ್ ಹೋಗೋಣ ಅಂತ ಮನೆಯಲ್ಲೇ ಸಿಂಪಲಾಗಿ ಸ್ವಲ್ಪ ಪೂಜೆ ಮಾಡಿಕೊಂಡು ಟೆಂಪಲ್ ಹುಡ್ಕಿದ್ವಿ. ಬೆಂಗಳೂರಲ್ಲಿ ಯಾವ ಟೆಂಪಲ್ಗೆ ಹೋದ್ರೂ ಸಿಕ್ಕಾಬಿಟ್ಟೆ ರಶ್ಶು. ಒಂದು 4 ಟೆಂಪಲ್ ರಶ್ ಸಿಕ್ಕಾಬಿಟ್ಟೆ. ಅದಕ್ಕೆ ಒಳಗಡೆ ಇನ್ನೊಂದು ಟೆಂಪಲ್ ಇತ್ತು, ಅಷ್ಟೊಂದೇನು ಈ ಟೆಂಪಲಲ್ಲಿ ರಶ್ ಇರಲಿಲ್ಲ. ನಮ್ಮ ಮನೆ ದೇವರು ಕೂಡ ಇದೇ ಟೆಂಪಲಲ್ಲಿತ್ತು. ಸೊ 2 ದೇವ್ರ ದರ್ಶನನೂ ಇಲ್ಲೇ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ಅಂತೂ ಬಂದ್ವಿ. ಅಷ್ಟೊಂದು ಜನ ಏನಿರಲಿಲ್ಲ, ಶಿವರಾತ್ರಿ ಹಬ್ಬ ಅಲ್ಲ, ಎಲ್ಲ ಕಡೆ ರಶ್ ಇತ್ತು. ಇಲ್ಲೇನು ಅಷ್ಟೊಂದು ರಶ್ ಇರಲಿಲ್ಲ. ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ. ಔಟ್ಸೈಡೆಲ್ಲ ತುಂಬ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಒಳಗಡೆ ಇತ್ತು ಈ ಟೆಂಪಲ್, ಅಷ್ಟೊಂದು ಜನ ಏನಿರಲಿಲ್ಲ. ರೋಡ್ ಪಕ್ಕ ಏನಿಲ್ಲ, ಸ್ವಲ್ಪ ಒಳಗಡೆ ಹೋಗ್ಬೇಕಿದೆ. ಅದಕ್ಕೆ ಹಾಗೆ ಬರ್ತಾ ಒಂದು ಮಶ್ರೂಮ್ ಬಿರಿಯಾನಿ ನೋಡಿದ್ವಿ. ಮನೆಗೆ ಬಂದು ಅಡುಗೆ ಮಾಡ್ಕೊ ತಿನ್ನೋಕ್ಕಂತೂ ಟೈಮ್ ಇಲ್ಲ. 10 o'clock ಆಗಿತ್ತು, ಹೊಸ್ದಾಗಿ ಓಪನ್ ಆಗಿತ್ತಂತೆ. ಪಕ್ಕದಲ್ಲಿ ಬೆಣ್ಣೆ ದೋಸೆ ಇತ್ತು. ನಂಗೆ ಬೆಣ್ಣೆ ದೋಸೆ ಅಂದರೆ ತುಂಬ ಇಷ್ಟ. ಬೆಣ್ಣೆ ದೋಸೆ ತಿಂದೆ. ಜೊತೆಗೆ ಫ್ರೆಂಡ್ಸ್ ಬೇರೆ ತೊಗೊಂಡಿದ್ದೆ. ಅವರು ಮಶ್ರೂಮ್ ಬಿರಿಯಾನಿ ತೊಗೊಂಡ್ರು. ಅವ್ರಿಗೆ ಇಷ್ಟ ಇಲ್ಲ, ಆದರೂ ತೊಗೊಂಡ್ರು. ಈ ಲಾಗ್ ಇಷ್ಟೇ, ಜೊತೆಗೆ ಒಂದು ಪ್ರೊಮೊಗ್ರಾನೇಟ್ ಜ್ಯೂಸ್ ತೊಗೊಂಡೆ. ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.